ನಮಸ್ಕಾರ. ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಕನ್ನಡ ಸಿನಿಮಾ ವಿಭಿನ್ನ ರೀತಿಯಲ್ಲಿದೆ. ಒಂಥರ ಮತ್ತು ಆ್ಯಕ್ಟರ್ಸ್ ಅಂತೂ ಶರಣ್ ಸರ್ನ ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿ ಆಯಿತು. ಮತ್ತು ಚಿಕ್ಕಣ್ಣ ಅವರು ಸಿನಿಮಾ ಇಡೀ ಅವರು ಗೊತ್ತಾ ನಗಿಸ್ತಾರೆ. ಮತ್ತು ಮುದ್ದಾದ 3 ಹೀರೋಯಿನ್ಗಳು ನಂಗೆ ತುಂಬ ಇಷ್ಟ. ಅವ್ರು 3 ಜನನು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಯೂಶ್ವಲಿ ಒಂದೇ ಥರ ಸಿನಿಮಾ ನೋಡಿ ಈ ಸಿನಿಮಾ ನೋಡ್ತಾ ಇರುವಾಗ ಒಂಚೂರು ಲ್ಯಾಗ್ ಇಲ್ಲ. 1 ನಿಮಿಷನೂ ಆ ಕಡೆ ಈ ಕಡೆ ತಿರುಗಬೇಕು ಅನ್ಸಲ್ಲ, ಅಷ್ಟು ಕ್ಯೂರಿಯಾಸಿಟಿ ಇದೆ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ನು, ಸ್ಕ್ರಿಪ್ಟು, ಮ್ಯೂಸಿಕ್ ಎಲ್ಲರಿಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಮತ್ತು ಆ್ಯಕ್ಟರ್ಸ್ ಅಂತೂ ಇವರು ಇದ್ದಾರೆ ಅಂತ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು. ಆ್ಯಕ್ಟರ್ಸ್ ನಮ್ಮ ಹೇಳ್ಬೋದು, ಆ್ಯಕ್ಟರ್ಸ್ ನಮ್ಮ ಎವರ್ಗ್ರೀನ್ ರಾಕ್ ಸ್ಟಾರು ಗುರುಕಿರಣ್ ಸರ್ ಇದ್ದಾರೆ, ಖುಷಿಯಾಗುತ್ತೆ. ಮತ್ತು ರವಿ ವರ್ಮ ಫೈಟ್ ಮಾಸ್ಟರು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಬೇಕು. ಏನಕ್ಕಂದರೆ ಇದು ಒಂಥರ ನಿಜವಾಗ್ಲೂ ಒಂದು ಎಂಟರ್ಟೈನ್ಮೆಂಟು. ಮತ್ತು ಕೊನೆಯಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಒಂದು ದೈವಶಕ್ತಿಯಿಂದ ಎಲ್ಲ ಇದಾಗುತ್ತೆ ಅಂತ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಕಂಗ್ರ್ಯಾಟ್ಸ್. ಆ್ಯಕ್ಟರ್ಸು, ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೀವು ಸರಿ ಮೇಡಮ್ ಅಂದ್ಬಿಡಿ ಮಾತಾಡುತ್ತೆ. ಸೀರಿಯಸ್ಲಿ ಶರಣ್ ಸರ್ದು ಒಂದು ಖುಷಿ ಏನಂತ ಹೇಳಿದ್ರೆ 99 ಸಿನಿಮಾ ಆದಮೇಲೆ ಅವ್ರು ಹೀರೋ ಆಗಿದ್ದು ನಮಗೆಲ್ಲ ಇನ್ಸ್ಪಿರೇಷನ್. ಈ ಕಾರಣಕ್ಕೆ ಈಗೆಲ್ಲ ಬರ್ತದೆ ಹೊಟ್ಟೆಗಿದ್ದಲ್ಲೇ ಸ್ಟಾರ್ಗೆ ಇಟ್ಕೊಂಡ್ಬಂದ್ಬಿಡ್ತೀವಿ ನಾವೆಲ್ಲ. ನಂಗೆ ಈ ಕಾರಣಕ್ಕೆ ನೀವು ಯಾವಾಗಲೂ ಇನ್ಸ್ಪಿರೇಷನ್. ಯಾವಾಗಲೂ ಶರಣ್ ಸರ್ಂದ ನಾನು ಯಾವಾಗಲೂ ಇದನ್ನೇ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾದಲ್ಲಿ ಒಂದೊಂದು ಸಿನಿಮಾಗೂ ಪಾತ್ರದಲ್ಲಿ ಡಿಫ್ರೆಂಟಾಗಿ ಕಾಣ್ತಾರೆ. ನಾನು ಈ ಮಾತು ಹೇಳಬಾರ್ದು, ನವನೀತ್ ಹೇಳಿದ್ದು ಹೇಳ್ತೀನಿ ಸರ್. ಹೇಳ್ಬೇಡ ಅಂತಿದ್ದೆ ಹೇಳೋದು ನಾನು. ಅವ್ರೊಂದು ಮಾತು ಹೇಳಿದ್ರು, ಯೂಶ್ವಲಿ ಸಿನಿಮಾ ಶೂಟಿಂಗ್ ಬೇಗ ಮುಗಿದಾಗ ಸದ್ಯ ನಮ್ಮನ್ನು ಮುಗಿದ್ರೆ ಸಾಕು ಅಂತ ಹೇಳ್ತಾರೆ. ಯಾವುದೋ 2 ದಿನ ಒಂದು 40 ಡೇಸ್ ಅಂತ ಒಂದು ಔಟ್ಡೋರ್ ಶೂಟ್ ಶೆಡ್ಯೂಲ್ ಹಾಕೊಂಡಾಗ 37 ದಿನಕ್ಕೆ ಮುಗಿದಾದಾಗ ಶರಣ್ ಸರ್ ತುಂಬ ಬೇಸರ ಮಾಡ್ಕೊಂಡಿದ್ರಂತೆ. ನವನೀತ್ ಹೇಳಿದ್ದು ಇನ್ನೂ 3 ದಿನ ಎಕ್ಸ್ಟ್ರಾ ಶೂಟ್ ಮಾಡಿ, ಇನ್ನಷ್ಟು ಬಳಸ್ಕೊಳ್ಳುತ್ತೆ. ಸೊ ಇದು ನನಗೆ ಶರಣ್ ಸರ್ ಗುಣ. ಇದು ಓಕೆ. ಅವ್ರು ನಿಲ್ಸ್ಕೊಂಡಿದ್ದೀನಿ ಕೇಳುತ್ತಾರೆ ಸರಿ. ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಕಣ್ಣ, ಕಲಾವಿದ ಕಣ್ಣ. ಸೊ ಇವರಿಬ್ಬರು ಕಾಂಬಿನೇಷನ್ಲಿ ವಿಕ್ಟ್ರಿ ಟು ನನ್ನ ಬೆಸ್ಟ್ ಸಿನಿಮಾ. ನನಗೆ ಯಾವಾಗಲೂ ಸರ್ ಇನ್ಸ್ಪಿರೇಷನ್. ಈ ಕಾರಣಕ್ಕೆ ಅವ್ರ ತಂಗಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು, ಸಿನಿಮಾ ಕಲಿತು ಇವ್ರು ಹೀರೋ ಆಗಿದ್ದು ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ನಾನು ಈ ಸಿನಿಮಾ ಮಾಡ್ಲಿಕ್ಕೆ ಕಾರಣ ಸೀರಿಯಸ್ಲಿ ಬೇರೆ ಏನೂ ಇಲ್ಲ, ಫ್ಯಾನ್ ಮೂಮೆಂಟ್. ನಾನು ಇವ್ರಿಗೆ ಬಿಗ್ ಫ್ಯಾನ್. ಶರಣ್ ಸರ್ನ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ಸೊ ನಮ್ಗೆ ಯಾವಾಗಲೂ ಇವರನ್ನು ಬಹಳ ಖುಷಿ. ಅಲ್ಲಿ ನೋಡಿ, ಸೊ ತುಂಬ ಖುಷಿಯಿಂದ ಶರಣ್ ಸರ್ ಸಿನಿಮಾನ ಎಂಜಾಯ್ ಮಾಡ್ತೀವಿ. ವಿಕ್ಟ್ರಿ 2 ಆಯಿತು, ಈ ಚೂಮಂತರ್ 2 ಬರ್ತಾ ಇದೆ. ಒಳ್ಳೇದಾಗಲಿ ಕಾಂಬಿನೇಷನ್ಗೆ. ನಮಗೆ ಯಾವಾಗಲೂ ಸರ್ ಅನ್ನೋ ಪ್ರೀತಿ. ನವನೀತ್ ನನ್ನ ಕ್ಲಾಸ್ಮೇಟು, 23 ವರ್ಷದ ಕ್ಲಾಸ್ಮೇಟು. ನಾನು ನವನೀತ್ ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ. ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಅದೇ. ಅವ್ನು ಟ್ಯಾಲೆಂಟ್ ಜಾಸ್ತಿ ಇತ್ತು, ಡೈರೆಕ್ಟರ್ ಆದ. ಸೊ ಒಳ್ಳೇದಾಗಲಿ. ತರುಣ್ ಸರ್ಗೆ ಇನ್ನಷ್ಟು ಸಿನಿಮಾ ಮಾಡೋ ಚೈತನ್ಯ ಸಿಕ್ಕಲಿ. ಥ್ಯಾಂಕ್ ಯು ಸರ್. ನೀವು ಮಾತಾಡಿದ್ದೀರಿ. ಎಸ್ಪೆಷಲಿ ಈ ಮೂವಿಗೆ ನಮ್ಮನ್ನು ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರನ್ನ ನಮಗೆ ಏನು ಫಿಲಮ್ ಅಂತಂದರೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ, ನಮ್ಮ ಫೀಲ್ಡು ನಿಮ್ಮ ಫೀಲ್ಡು ತುಂಬ ಡಿಫ್ರೆಂಟು ಅಂತ. ಬಟ್ ಸುಮಾರು ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇದ್ದೀವಿ. ಅದು ಶರಣರ ಒಂದು ಅದ್ಭುತವಾದಂಥ ಮೂವಿ ನೋಡಿದಾಗ ತುಂಬ ಖುಷಿ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ. ಇದು ಕನ್ನಡದಲ್ಲಿ ವಿಭಿನ್ನವಾದ ಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ತುಂಬ ಬಾಲಿವುಡ್ಗೂ ಮೀರಿ ಮೂವಿ ತೆಗ್ದಿದ್ದಾರೆ. ಇದೇ ಥರ ಮೂವಿ ಬರಲಿ ಅಂತೇಳಿ ನನ್ನ ನಿರ್ಮಾಪಕರಿಗೆ ನಾನು ಈಗಾಗಲೇ ಅವ್ರಿಗೆ ಬೆಸ್ಟ್ ವಿಶಸ್ಸನ್ನು ತಿಳಿಸಿದೆ. ಶರಣವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಥಮ ಅವ್ರದ್ದು ಸಡನ್ ಎಂಟ್ರಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.